ಆ ನೀರು ಅದನ್ನು ತಗೊಂಡು ಅರ್ಧ ಪಾನ ಮಾಡಿ ಉಳಿದಿನ್ನ ರೌರವೇ ಅಪುಣ್ಯ ನಿಲಯೇ ಪದ್ಮಾರ್ಬುದ ನಿವಾಸಿನಾಂ ಅರ್ಥಿನಾಂ ಉದಕಂ ದತ್ತಂ ಅಕ್ಷಯ್ಯಂ ಉಪತಿಷ್ಠತು. ಆ ಅನ್ನ ಮತ್ತು ನೀರು ಆ ಉಪ್ಪಿನ ಮೇಲೆ ಹಾಕಿ ಆಮೇಲೆ ಹೇಳ್ಬೇಕು. ಇದರಿಂದ ಏನಾಗುತ್ತೆ ಗೊತ್ತಾ, ಅರ್ಧ ಆಪೋಷನ್ನ ಅರ್ಧ ಹಾಕಿದರೆ ರೌರವೇ ಪುಣ್ಯ ನಿಲಯ ಅಂದರೆ ಸ್ವರ್ಗ, ಅಪುಣ್ಯ ನಿಲಯ ಅಂದರೆ ನರಕ. ರೌರವೇ ರೌರವ ಅಂಬೋ ಅಪುಣ್ಯ ನಿಲಯೇ ಪದ್ಮಾರ್ಬುದ ನಿವಾಸಿನಾಂ, ನಮ್ಮ ವಂಶದವರು ಯಾರು ಶ್ರಾದ್ದಾದಿಗಳಿಲ್ಲದೆ ಎಲ್ಲ ಬಿಟ್ಟುಕೊಂಡು ಪದ್ಮ ಅರ್ಬುದದಷ್ಟು ಸಾವಿರಾರು ವರ್ಷ ಅಂತೀವಲ್ಲ, ಪದ್ಮಾರ್ಬುದ ಅಂದರೆ ಅದಕ್ಕೆ ಅರ್ಥ. ಪದ್ಮ ಅಂಬೋದು ಸಂಖ್ಯಾವಾಚಕ. ಈಗಿನವರಿಗೆಲ್ಲ ಕೋಟಿ ಮೇಲೆ ಸಂಖ್ಯಾನೇ ಗೊತ್ತಿಲ್ಲ. 100 ಕೋಟಿ 1000 ಕೋಟಿ 1,00,000 ಕೋಟಿ ಇಷ್ಟೇ ಅಂತಾರೆ. ಹೇಗೆ 100 ಲಕ್ಷ 1 ಕೋಟಿನೋ 100 ಕೋಟಿ 1 ಶಂಖ